ಜೈನ ಪುರಾಣಗಳ ಪ್ರಕಾರ ಯಾರ ಹೆಸರಿನಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಭರತ ಚಕ್ರವರ್ತಿ. ಈ ಒಂದು ಭರತ ಚಕ್ರವರ್ತಿ ಭಾರತವನ್ನು ಆಳ್ವಿಕೆಯನ್ನು ಮಾಡಿದನು. ಅಂದರೆ ಭರತನು ಆಳಿದ ನಾಡಾಗಿದ್ದರಿಂದ ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯನರು ಸಿಂಧು ಅಂತಕ್ಕಂಥ ಪದವನ್ನು, ಅದೇ ರೀತಿಯಾಗಿ ಸಿಂಧು ನದಿ ಬಯಲಿನ ಜನರನ್ನು ಏನೆಂದು ಕರೆದರು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇವರು ಹಿಂದೂ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ. ಒಂದು ಸಿಂಧು ನದಿ ಬಯಲಿನ ಜನರನ್ನು ಇವರು ಏನೆಂದು ಕರೆದರು ಅಂದರೆ ಹಿಂದೂ ಅಂತೇಳಿ ಕರೀತಕ್ಕಂಥ ನೋಡ್ತೀವಿ. ಅಂದರೆ ಸಿಂಧು ಪದದ ಬದಲಾಗಿ ಇವರು ಹಿಂದೂ ಅಂತೇಳಿ ಉಚ್ಚರಿಸ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಇದಕ್ಕೆ ಹಿಂದೂ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಅಂದರೆ ಪರ್ಷಿಯನರು ಸಿಂಧು ಪದವನ್ನು ಹಿಂದೂ ಅಂತೇಳಿ ಉಚ್ಚರಿಸಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ನಾವು ನೋಡಿದೀವಿ ಪರ್ಷಿಯನರು ಸಿಂಧು ಪದವನ್ನು ಯಾವ ರೀತಿಯಾಗಿ ಅವರು ಹಿಂದೂ ಪದ ಅಂತೇಳಿ ಉಚ್ಚರಿಸಿದರೋ ಅದೇ ರೀತಿಯಾಗಿ ಗ್ರೀಕರು ಹಿಂದೂ ಪದವನ್ನು ಇವರು ಕೂಡ ಮೌಖಿಕವಾಗಿ ಹೇಗೆ ಉಚ್ಚರಿಸಿದ್ರು ಅಂಥೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು ಗ್ರೀಕರು ಹಿಂದೂ ಪದವನ್ನು ಇವರು ಇಂಡು ಅಂಥೇಳಿ ಉಚ್ಚರಿಸ್ತಕ್ಕಂಥದ್ದು ನೋಡ್ತೀವಿ. ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆಯೂ ಸಹ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಅಂದರೆ ಗ್ರೀಕರು ಹಿಂದೂ ಪದವನ್ನು ಅವರು ಇಂಡು ಅಂಥೇಳಿ ಉಚ್ಚರಿಸಿದ್ರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಪ್ರಾಚೀನ ಸಾಹಿತ್ಯದಲ್ಲಿ ಭಾರತವನ್ನು ಏನೆಂದು ಕರೆಯಲಾಗುತ್ತಿತ್ತು? ಪ್ರಾಚೀನ ಸಾಹಿತ್ಯದಲ್ಲಿ ಭಾರತವನ್ನು ಏನೆಂದು ಕರೆಯಲಾಗುತ್ತಿತ್ತು ಅಂದರೆ ಜಂಬೂ ದ್ವೀಪ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಜಂಬೂ ದ್ವೀಪ. ಪ್ರಶ್ನೆ, ಸರ್ ವಿಲಿಯಂ ಜೋನ್ಸ್ ಅವರು ಕಲ್ಕತ್ತಾದಲ್ಲಿ ಯಾವ ವೃತ್ತಿಯಲ್ಲಿದ್ದರು ಅಂತಕ್ಕಂಥದ್ದು. ಸರ್ ವಿಲಿಯಂ ಜೋನ್ಸ್ ಅವರು ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇವರು ಭಾರತೀಯ ಸಾಹಿತ್ಯವನ್ನು ಅಧ್ಯಯನವನ್ನು ಮಾಡಿದರು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಏಷ್ಯಾಟಿಕ್ ಸೊಸೈಟಿ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು. ಈ ಒಂದು ಏಷ್ಯಾಟಿಕ್ ಸೊಸೈಟಿ 1784ರಲ್ಲಿ ಈ ಒಂದು ಏಷ್ಯಾಟಿಕ್ ಸೊಸೈಟಿಯನ್ನು ಪ್ರಾರಂಭಿಸ್ತಕ್ಕಂಥ ನೋಡ್ತೀವಿ. ಈ ಒಂದು ಏಷ್ಯಾಟಿಕ್ ಸೊಸೈಟಿಯನ್ನು ಏಕೆ ಸ್ಥಾಪಿಸಲಾಯಿತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾವ ಉದ್ದೇಶದಿಂದ ಅಂಥೇಳಿ ಅಂದರೆ ಈ ಒಂದು ಏಷ್ಯಾಟಿಕ್ ಸೊಸೈಟಿಯನ್ನು ಭಾರತೀಯ ಸಾಹಿತ್ಯ ಮತ್ತು ಇತಿಹಾಸದ ಅಧ್ಯಯನಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಪ್ರಶ್ನೆ ನೋಡ್ತೀವಿ, ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರಗೊಂಡ ಮೊದಲ ಕೃತಿ ಯಾವುದು? ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರಗೊಂಡ ಮೊದಲ ಕೃತಿ ಬಂದ್ಬಿಟ್ಟು ಯಾವುದು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಭಗವದ್ಗೀತೆ. ಕಾಳಿದಾಸನ ಯಾವ ಕೃತಿಯನ್ನು ಸರ್ ವಿಲಿಯಂ ಜೋನ್ಸ್ ಅವರು ಇಂಗ್ಲೀಷ್ಗೆ ಅನುವಾದಿಸಿದರು ಅಂತಕ್ಕಂಥದ್ದು. ಕಾಳಿದಾಸನ ಯಾವ ಕೃತಿಯನ್ನು ಸರ್ ವಿಲಿಯಂ ಜೋನ್ಸ್ ಅವರು ಇಂಗ್ಲೀಷ್ಗೆ ಅನುವಾದಿಸಿದರು ಅಂದರೆ ಶಾಕುಂತಲಾ ಕೃತಿಯನ್ನು ಅನುವಾದಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಶಾಕುಂತಲಾ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ ಒಂದು ಶಾಕುಂತಲಾ ಕೃತಿ ಭಾರತೀಯ ಸಾಹಿತ್ಯದ ಸೌಂದರ್ಯವನ್ನು ಜಗತ್ತಿಗೆ ಪರಿಚಯಿಸಲ್ಪಟ್ಟ ಕೃತಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇರ್ತಕ್ಕಂಥದ್ದು ನೋಡ್ತೀವಿ, ಪ್ರಾಚೀನ ಸ್ಥಳ ನಾಮಗಳ ಮೇಲೆ ಅಂದರೆ ಮಗಧ ಎಂದರೆ ಇಂದಿನ ಯಾವ ರಾಜ್ಯ ಅಂತಕ್ಕಂಥದ್ದು. ಮಗಧ ಬಂದ್ಬಿಟ್ಟು ಇದು ಇಂದಿನ ಬಿಹಾರ್ ರಾಜ್ಯವಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ, ಇದಕ್ಕೆ ಸರಿಯಾದ ಉತ್ತರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈಗಾಗಲೇ ನಾವು ನೋಡ್ತೀವಿ ಮಗಧ ಯಾವ ರಾಜ್ಯದಲ್ಲಿದೆ ಅಂತೇಳಿ ಕೇಳಲಾಗಿರ್ತಕ್ಕಂಥದ್ದು ನೋಡ್ತೀವಿ. ಮಗಧ ಇರ್ತಕ್ಕಂಥದ್ದು ಅಥವಾ ಮಗಧ ಬಂದ್ಬಿಟ್ಟು ಬಿಹಾರ್ ರಾಜ್ಯವಾಗಿರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕಳಿಂಗ ಅಂದರೆ ಇಂದಿನ ಯಾವ ರಾಜ್ಯ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಒಡಿಸ್ಸಾ ರಾಜ್ಯ, ಇಂದಿನ ಒಡಿಸ್ಸಾ ರಾಜ್ಯ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, 0ನ ಅಂದರೆ 0ನ ಮೊಟ್ಟ ಮೊದಲ ಬಾರಿಗೆ ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತಕ್ಕಂಥದ್ದು. ಯಾರಿಗೆ ಸಲ್ಲುತ್ತದೆ ಅಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾರಿಗೆ ಸಲ್ಲುತ್ತದೆ ಅಂದರೆ ಭಾರತೀಯರಿಗೆ ಸಲ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ 0ನ್ನು ಕಂಡುಹಿಡಿದವರು ಯಾರು ಅಂತೇಳಿ ಕಾಮೆಂಟ್ನ ಮಾಡಿ. ಈ ಗುಂಡಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತಿದೆ ಎಂದು ಮೊಟ್ಟ ಮೊದಲು ತಿಳಿಸಿದವರು ಯಾರು? ಭೂಮಿ ದುಂಡಾಗಿದೆ ಮತ್ತು ಸೂರ್ಯನ ಸುತ್ತ ಭೂಮಿ
ಸುತ್ತುತ್ತಿದೆ ಎಂದು ಮೊಟ್ಟ ಮೊದಲು ತಿಳಿಸಿದವರು ಯಾರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ಯಭಟ. ಪೈಥಾಗೋರಸ್ನ ಪ್ರಮೇಯವನ್ನು ಅವನಿಗಿಂತ 2 ಶತಮಾನಗಳ ಹಿಂದೆ ಗುರುತಿಸಿದ ಭಾರತೀಯ ಯಾರು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಪೈಥಾಗೋರಸ್ನ ಪ್ರಮೇಯವನ್ನು ಅವನಿಗಿಂತ 2 ಶತಮಾನಗಳ ಹಿಂದೆ ಗುರುತಿಸಿದ ಭಾರತೀಯ ಯಾರು ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೋಧಾಯನ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ ಬೋಧಾಯನ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು 27 ಶತಮಾನಗಳ ಹಿಂದೆಯೇ ಪ್ರತಿಪಾದಿಸಿದವರು ಯಾರು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಕಣಾದ ಮಹರ್ಷಿಯವರು. ಇವರನ್ನ ಅಣು ಸಿದ್ಧಾಂತದ ಪ್ರತಿಪಾದಕರು ಅಥವಾ ಅಣು ಸಿದ್ಧಾಂತದ ಪಿತಾಮಹ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಕಣಾದ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಯಾವುದಾಗಿತ್ತು? ಪ್ರಾಚೀನ ಕಾಲದಲ್ಲಿ ಭಾರತದ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಯಾವುದಾಗಿತ್ತು ಅಂತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂದರೆ ಸೂರತ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಸೂರತ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಹಡಗು ನಿರ್ಮಾಣ ಮತ್ತು ತಂತ್ರಜ್ಞಾನದಲ್ಲಿ ಏನಂದರೆ ಇದು ಪ್ರಸಿದ್ಧವಾಗಿತ್ತು ಅಂತೇಳಿ ನಮ್ಗೆ ಗೊತ್ತಿರಬೇಕು.